ಬೆಂಗಳೂರಿನ ರೇಪಾಟಿ ಮೇಲೆ ದಾಳಿಯಾಗಿದೆ. ಸಿಸಿಬಿಯಿಂದ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ಈ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಪಾರ್ಟಿ ಆಯೋಜಕ ವಾಸು ಸೇರಿ 5ರನ್ನ ಈಗ ಸಿಸಿಬಿ ಬಂಧಿಸಿದೆ. ಅದರ ಜೊತೆಗೆ 30 ಯುವತಿಯರು ಕೂಡ ಇದರಂತೆ 71 ಯುವಕರು ಪೊಲೀಸರ ವಶದಲ್ಲಿದ್ದಾರೆ. ಸದ್ಯಕ್ಕೆ ಅವ್ರನ್ನ ಟೆಸ್ಟ್ಗೂ ಕೂಡ ಒಳಪಡಿಸಲಾಗುತ್ತೆ. ಅದರಲ್ಲಿ ಯಾರೆಲ್ಲ ಡ್ರಗ್ಸ್ ಸೇವಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬ್ಲಡ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ಪಾರ್ಟಿಯಲ್ಲೇ ಇದ್ದಂತಹ 3 ಡ್ರಗ್ ಪೆಡ್ಲರ್ಸ್ಗಳು ಸಹ ಅರೆಸ್ಟ್ ಆಗಿದ್ದಾರೆ. ಫಾರ್ಮ್ ಹೌಸ್ ಪರಿಶೀಲನೆ ವೇಳೆ 45 ಗ್ರಾಂ ಡ್ರಗ್ಸ್ ಕೂಡ ಪತ್ತೆಯಾಗಿದೆ. MDMA, ಕೊಕೇನ್ ಸೇರಿ ಹಲವು ಬಗೆಯ ಮಾದಕ ವಸ್ತುಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ 71 ಪುರುಷರು 30 ಮಹಿಳೆಯರನ್ನ ಪೊಲೀಸರ ವಶದಲ್ಲಿ ಇರಿಸಿಕೊಳ್ಳಲಾಗಿದೆ. ಅವರೆಲ್ಲರ ಟೆಸ್ಟ್ ಆದ ನಂತರ ಇನ್ ಕೇಸ್ ಯಾರಾದರೂ ಅದರಲ್ಲಿ ಡ್ರಗ್ಸ್ ಸೇವಿಸಿದ್ರೆ ಅಂಥವರಿಗೆ ಡೆಫಿನೆಟ್ಲಿ ಸಂಕಷ್ಟ ಕಾದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈ ಪಾರ್ಟಿಯಲ್ಲಿ ಖ್ಯಾತನಾಮರೆಲ್ಲರೂ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸುಮಾರು 20 ಕಾರುಗಳಿದ್ವು ಅಲ್ಲಿ. ಅಲ್ಲಿ ಸಿನಿಮಾ ತಾರೆಯರು ಕೂಡ ಇರೋದನ್ನ ನಾವು ಗಮನಿಸಬಹುದು. ತೆಲುಗಿನ ಖ್ಯಾತ ನಟಿ ಹೇಮಾ ಅವರು ಕೂಡ ಆ ಪಾರ್ಟಿಯಲ್ಲಿ ಇದ್ರು. ಅವರು ಕೂಡ ಸದ್ಯಕ್ಕೆ ಪೊಲೀಸ್ ವಶದಲ್ಲಿದ್ದಾರೆ. ಅವರ ಜೊತೆಗೆ ಅವರ ಫ್ರೆಂಡ್ಸ್ ಆಗಿರಬಹುದು ಅಥವಾ ಬೇರೆಯವರು ಕೂಡ ಸಾಕಷ್ಟು ಜನ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಬೆಳಗ್ಗೆವರೆಗೂ ಈ ಪಾರ್ಟಿ ನಡೆದಿದೆ ಅನ್ನೋ ಮಾಹಿತಿ. ಆದರೆ ಯಾವಾಗ ಪೊಲೀಸ್ ರೇಡ್ ಅಲ್ಲಿ ಆಗುತ್ತೋ ಅದಾದ ನಂತರ ಅಲ್ಲಿನ ಜನ ಎಚ್ಚೆತ್ತುಕೊಳ್ತಾರೆ. ಆದರೆ ಅಷ್ಟೊತ್ತರ ಆಗಲೇ ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಶಿವು, ನೀವು ಸ್ಪಾಟಿಗೂ ಕೂಡ ಹೋಗಿದ್ರಿ. ಅಲ್ಲಿ ಪರಿಶೀಲನೆ ಏನ್ ಮಾಡ್ತಾ ಇದ್ರು ಪೊಲೀಸರು? ಈಗ ವಶಕ್ಕೆ ಪಡೆದಿದ್ದಾರಲ್ಲ, ವಾಟ್ ನೆಕ್ಸ್ಟ್? ಅವ್ರನ್ನ ಏನ್ ಮಾಡ್ತಾರೆ? ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಶಿವು? ಸಭಾ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಂಗೇನ ಅಗ್ರಹಾರದ ಜಿಆರ್ ಫಾರ್ಮ್ ಬಳಿ ನಾವಿದ್ವಿ. ಬೆಳಗಿನ ಜಾವ 2:30 ಸುಮಾರಿಗೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿಯಾದಂತ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಫಾರ್ಮ್ ಹೌಸ್ ಒಳಗಡೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರ ನೇತೃತ್ವದಲ್ಲಿ ತಪಾಸಣೆಯನ್ನು ಮಾಡ್ತಿರುವಂತದ್ದು. 30 ಜನ ಯುವತಿಯರು, 71 ಜನ ಯುವಕರು ಸೇರಿ ಒಟ್ಟು 101 ಜನರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸದ್ಯ ಪೊಲೀಸ್ ವಶದಲ್ಲಿರುವಂತಹ 101 ಜನರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿರುವಂತದ್ದು. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತವರು ಪೊಲೀಸ್ ವಶದಲ್ಲಿರೋದ್ರ ಹಿನ್ನೆಲೆಯಲ್ಲಿ ಇಲ್ಲಿಗೆ ವೈದ್ಯಕೀಯ ಸಿಬ್ಬಂದಿಯನ್ನ ಕರೆಸಿ ಅವರಿಗೆ ಇಲ್ಲೇ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಅಂದ್ರೆ ತಡರಾತ್ರಿ 2:30 ಸುಮಾರಿಗೆ ದಾಳಿ ಆಗುತ್ತೆ. ದಾಳಿಯಾದಂತಹ ಸಂದರ್ಭದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. 25ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಬಂದಿದ್ರು. ಪ್ರಮುಖವಾಗಿ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ, ಅಂದ್ರೆ ಫಾರ್ಮ್ ಹೌಸ್ ನ ಒಳಗಡೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಪಾಸ್ವರ್ಡ್ ಅನ್ನ ಕೊಟ್ಟಿತ್ತು. ಅಂದ್ರೆ ಪಾರ್ಟಿ ಆಯೋಜಕ ವಾಸು ಯಾರಿದಾನೆ, ಈತ ಫಾರ್ಮ್ ಹೌಸ್ ನ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಆತ ಸೆಕ್ಯೂರಿಟಿಗಳು ಏನಿರ್ತಾರೆ, ಅಂದ್ರೆ ಖಾಸಗಿ ಸೆಕ್ಯೂರಿಟಿಗಳು ಫಾರ್ಮ್ ಹೌಸ್ಗೆ ಸೇರಿದಂತವರು ಅವರ ಬಳಿ ಪಾಸ್ವರ್ಡ್ ಅನ್ನ ಹೇಳಬೇಕಾಗಿತ್ತು. ಅದನ್ನ ಹೇಳಿ ಎಲ್ಲರೂ ಒಳಗಡೆ ಬಂದಿದ್ರು ಅಂತೇಳಿ ಸದ್ಯ ವಿಜುವಲ್ ಅಲ್ಲಿ ನೋಡಬಹುದು. ಎಲ್ಲವೂ ಕೂಡ ಆಂಧ್ರ ಪ್ರದೇಶ ರಿಜಿಸ್ಟ್ರೇಷನ್ ವೆಹಿಕಲ್ಗಳು, ಟಾಪ್ ಎಂಡ್ ಗಾಡಿಗಳು ಎಲ್ಲವೂ ಕೂಡ ಆಡಿ, ಫಾರ್ಚುನರ್, ಬೆಂಜ್ ಸೇರಿದಂತೆ ಎಲ್ಲವೂ ಕೂಡ ಸುಮಾರು 25ಕ್ಕೂ ಹೆಚ್ಚು ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಬೆಳಗಿನ ಜಾವ ಸಿಸಿಬಿ ಅಧಿಕಾರಿಗಳು ಮಾಡಿರುವಂತದ್ದು. ಸದ್ಯ ಪಾರ್ಟಿ ಆಯೋಜಕ ವಾಸು ಏನಿದ್ದಾನೆ, ಈತ ಮೂಲತಃ ಆಂಧ್ರದವನು. ಆಂಧ್ರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದಾನೆ. ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ನಂಟನ್ನು ಹೊಂದಿದ್ದಾನೆ. ಹೀಗಾಗಿ ಹಲವಾರು ಸೆಲೆಬ್ರಿಟಿಗಳನ್ನ ಈತ ಕರೆಸಿರುವಂತದ್ದು. ಪ್ರಮುಖವಾಗಿ 30 ಜನ ಯುವತಿಯರು ಪಾರ್ಟಿಯಲ್ಲಿ ಇರುವಂತದ್ದು. 30 ಜನ ಬಹುತೇಕರು ಯಾರು ಕೂಡ ಕರ್ನಾಟಕದವರಲ್ಲ, ಬೆಂಗಳೂರವರಲ್ಲ. 30 ಜನ ಕೂಡ ಆಂಧ್ರ ಮೂಲದವರು. ಆಂಧ್ರದಿಂದ ನಿನ್ನೆ ಪಾರ್ಟಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ 30 ಜನರಲ್ಲಿ ಮಾಡೆಲ್ಗಳಿದ್ದಾರೆ, ತೆಲುಗು ಸಿನಿಮಾ ರಂಗದ ನಟಿಯರಿದ್ದಾರೆ, ಕಿರುತೆರೆಯ ಕಲಾವಿದರಿದ್ದಾರೆ. ಆದ್ರೆ ಅವರು ಐಡೆಂಟಿಫೈ ಮಾಡೋದೇ ಸದ್ಯಕ್ಕೆ ಪೊಲೀಸರಿಗೆ ಕಷ್ಟ ಆಗ್ತಿರುವಂತದ್ದು. ವಿಚಾರಣೆ ವೇಳೆಯಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿ, ಆ ಮಾಡೆಲ್ಗಳಾಗಿರ್ಬೋದು, ಜೊತೆಗೆ 30 ಜನ ಯುವತಿಯರಿಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿವೆ. ಅಂದ್ರೆ ತಾವ್ ಯಾರು ಕರ್ಕೊಂಡ್ಬಂದ್ರು, ಯಾಕಾಗಿ ಇಲ್ಲಿ ಬಂದಿದ್ರ ಅಂತ ಹೇಳಿದ್ರೆ ನಮ್ಗೇನು ಗೊತ್ತಿಲ್ಲ, ನಿದ್ದೆ ಬರ್ತಿದೆ, ನಮ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಸದ್ಯ 30 ಜನ ಯುವತಿಯರು ಸೇರಿದಂತೆ 101 ಜನರನ್ನ ವಶಕ್ಕೆ ಪಡ್ಕೊಂಡು ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಪಾರ್ಟಿ ಆಯೋಜಕ ವಾಸು ಏನಿದಾನೆ, ಈತ ಸೇರಿ ಒಟ್ಟು 5 ಜನರ ಬಂಧನವಾಗಿದೆ. ಇದು ಸದ್ಯ ನಾವಿರುವಂತಹ ಸ್ಥಳ ಜಿಆರ್ ಫಾರಂ ಏನಿದೆ, ಅಂದ್ರೆ ಗೋಪಾಲ್ ರೆಡ್ಡಿ ಫಾರಂ ಅಂತೇಳಿ. ಈ ಒಂದು ಫಾರ್ಮ್ ಹೌಸ್ ನ ಮಾಲೀಕ ಗೋಪಾಲ್ ರೆಡ್ಡಿ ಅವ್ರಿಗೂ ವಾಸುಗೂ ನೇರವಾಗಿ ಸಂಪರ್ಕ ಇಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ ಗೋಪಾಲ್ ರೆಡ್ಡಿ ಅವರ ಪುತ್ರನಿಗೆ ಈ ಪಾರ್ಟಿ ಆಯೋಜಕ ವಾಸು ಏನಿದಾನೆ, ಈತ ಸ್ನೇಹಿತ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಅಂದ್ರೆ ಗೋಪಾಲ್ ರೆಡ್ಡಿ ಅವರ ಪುತ್ರನಿಂದ ಪಡೆದಂತ, ಅಂದ್ರೆ ಬರ್ತಡೇ ಆಯೋಜನೆ ಮಾಡಲಿಕ್ಕೆ ಪಾರ್ಟಿ ಆಯೋಜನೆ ಮಾಡಲಿಕ್ಕೆ ಫಾರ್ಮ್ ಹೌಸ್ ಅನ್ನ ಮಾಡಿ ಈತ 5 ಜನ ಡಿಜೆಗಳನ್ನ
ಸೇರಿಸಿಕೊಂಡು 200ಕ್ಕೂ ಹೆಚ್ಚು ಜನರನ್ನ ಪಾರ್ಟಿಗೆ ಇನ್ವೈಟ್ ಮಾಡಿ ಇಲ್ಲಿ ಡ್ರಗ್ ಪಾರ್ಟಿಯನ್ನ ಮಾಡ್ತಿದ್ದ ಅನ್ನೋ ಖಚಿತ ಮಾಹಿತಿ ಮೇರೆಗೆ ಎಲ್ಲರೂ ಕೂಡ ಇಲ್ಲಿಗೆ ಬಂದಿರುವಂತದ್ದು. ಸುಮಾರು 25ರಿಂದ 30 ಕಾರ್ಗಳಲ್ಲಿ ಎಲ್ಲರೂ ಕೂಡ ನಿನ್ನೆ ಬಂದಿರುವಂತದ್ದು. ನಿನ್ನೆ ಸಂಜೆ 5 ಗಂಟೆಗೆ ಶುರುವಾದಂತಹ ಪಾರ್ಟಿ ತಡರಾತ್ರಿ 3 ಗಂಟೆವರೆಗೂ ನಡೀತಾ ಇರುತ್ತೆ. ಸ್ವತಃ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪಾರ್ಟಿಯನ್ನ ಮಾಡಿರ್ತಾರೆ. ಆದ್ರೆ ಸಿಸಿಬಿ ಅಧಿಕಾರಿಗಳು 2:40 ಸುಮಾರಿಗೆ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಹಲವಾರು ಜನ ಅಂದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಮಾಡೆಲ್ಗಳಾಗಿರ್ಬೋದು, ಜೊತೆಗೆ ಸಿನಿಮಾ ರಂಗದವ್ರು ಏನಿರ್ತಾರೆ ಇವರೆಲ್ಲರೂ ಕೂಡ ನಿದ್ರೆಗೆ ಜಾರಿದ್ರು. ಅಂದ್ರೆ ಮಾದಕ ವಸ್ತುವನ್ನ ಸೇವನೆಯನ್ನ ಮಾಡಿ ನಿದ್ರೆಗೆ ಜಾರಿ ಮಾಡಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಅವರೆಲ್ಲರನ್ನ ಕೂಡ ಹೆಬ್ಬರಿಸಿ ಅವರಿಂದ ಹೇಳಿಕೆ ಪಡೆಯುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಆದ್ರೆ ಮೆಡಿಕಲ್ ಟೆಸ್ಟ್ ನಲ್ಲಿ ಸ್ಪಷ್ಟವಾಗುವಂತದ್ದು ಸದ್ಯ ಪೊಲೀಸರ ವಶದಲ್ಲಿರುವಂತಹ 101 ಜನರ ಪೈಕಿ ಎಷ್ಟು ಜನ ಮಾದಕ ವಸ್ತು ಸೇವನೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆಯೋಜಕ ಏನಿದ್ದಾನೆ ಅವನು ಸೇರಿ 5 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಶೋಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.